ಕರ್ಮ ಎಂಬುದಕ್ಕೆ ಪ್ರಮುಖ ಮತ್ತು ವೈವಿಧ್ಯಮಯ ಅರ್ಥಗಳಿವೆ. ಇದು ತತ್ವಶಾಸ್ತ್ರದ ಅನುಯಾಯಿಗಳಿಗೆ ತತ್ವಶಾಸ್ತ್ರದ ಕೇಂದ್ರ ಭಾವನೆಯಾಗಿದ್ದು, ಅವರ ನೈತಿಕ, ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಜೀವನದ ಪ್ರಮುಖ ಅಂಶವಾಗಿದೆ. ಕರ್ಮ ಶಬ್ದವು ಸಂಸ್ಕೃತ ಮೂಲದಿಂದ ಬಂದಿದ್ದು, ಕ್ರಿಯೆ ಅಥವಾ ದಿನಚರ್ಯೆಯ ಕಾರ್ಯ ಎಂದು ಅರ್ಥವಾಗುತ್ತದೆ. ಕರ್ಮದ ಮೂಲ ತತ್ವ ಕರ್ಮವು ಕಾರ್ಯ ಮತ್ತು ಪರಿಣಾಮ ಎಂಬ ಸಿದ್ಧಾಂತದ ಮೇಲೆ ಆಧಾರಿತವಾಗಿದೆ. ಈ ಸಿದ್ಧಾಂತವು ಹೇಳುತ್ತದೆ, ಪ್ರತಿಯೊಂದು ಕಾರ್ಯವು ಸಂಬಂಧಿತ ಪರಿಣಾಮವನ್ನು ಸೃಷ್ಟಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ಮದ ಮೂಲಕ ಭವಿಷ್ಯವನ್ನು ರೂಪಿಸುತ್ತಾನೆ. ಒಳ್ಳೆಯ ಕೃತ್ಯಗಳು ಉತ್ತಮ ಫಲಗಳನ್ನು ತರುತ್ತವೆ ಮತ್ತು ಕೆಟ್ಟ ಕೃತ್ಯಗಳು ದುಃಖದ ಫಲಗಳನ್ನು ತರುತ್ತವೆ. ಕರ್ಮ ಮತ್ತು ಪುನರ್ಜನ್ಮ. ಕರ್ಮವು ಪುನರ್ಜನ್ಮದ ತತ್ವದೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ. ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಈ ಜನ್ಮದಲ್ಲಿ ಮಾಡಿದ ಕರ್ಮದ ಫಲಗಳನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸುತ್ತಾನೆ. ಪುನರ್ಜನ್ಮವು ಕರ್ಮದ ಚಕ್ರದ ಒಂದು ಭಾಗವಾಗಿದೆ. ಈ ಚಕ್ರವು ನಿರಂತರವಾಗಿ ನಿರ್ವಹಿಸಬಹುದಾದಿದ್ದು, ಒಬ್ಬನು ತನ್ನ ಎಲ್ಲಾ ಕರ್ಮ ಫಲಗಳನ್ನು ಅನುಭವಿಸುವ ತನಕ ಮುಕ್ತವಾಗುವ ಅವಕಾಶವಿಲ್ಲ. ಕರ್ಮದ ವರ್ಗೀಕರಣ. ಸಂಚಿತ ಕರ್ಮ. ಇದು ಎಲ್ಲ ಜನ್ಮಗಳಲ್ಲಿ ಸಂಗ್ರಹಿತವಾದ ಎಲ್ಲಾ ಕರ್ಮ ಫಲಗಳ ಸಂಗ್ರಹವಾಗಿದೆ. ಪ್ರಾರಬ್ಧ ಕರ್ಮ. ಈ ಜನ್ಮದಲ್ಲಿ ಅನುಭವಿಸಲಿರುವ ಕರ್ಮ ಫಲಗಳು. ಇದು ನಮ್ಮ ಪ್ರಸ್ತುತ ಜೀವನವನ್ನು ಮತ್ತು ಅದರ ಬೆಳವಣಿಗೆಯನ್ನು ನಿರ್ಧರಿಸುತ್ತದೆ. ಆಗಾಮಿ ಕರ್ಮ. ನಾವು ಈ ಜನ್ಮದಲ್ಲಿ ಈಗಾಗಲೇ ಮಾಡಿದ ಅಥವಾ ಮುಂದಿನ ಅವಧಿಯಲ್ಲಿ ಮಾಡುವ ಕರ್ಮಗಳು. ಕರ್ಮಯೋಗ. ಕರ್ಮಯೋಗವು ಕರ್ಮದ ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಮಾರ್ಗವಾಗಿದೆ. ಕರ್ಮಯೋಗ ಅಂದರೆ ಫಲಗಳ ನಿರೀಕ್ಷೆಯಿಲ್ಲದೆ ಕಾರ್ಯಗಳನ್ನು ನಿರ್ವಹಿಸುವುದು. ಇದರಲ್ಲಿ ಕರ್ಮದ ಪ್ರಕ್ರಿಯೆಯು ಮುಖ್ಯವಾಗಿದೆ, ಫಲವು ಮುಖ್ಯವಲ್ಲ. ಇದು ಒಬ್ಬನನ್ನು ಬಾಂಧವ್ಯಗಳಿಂದ ಮುಕ್ತಗೊಳಿಸುತ್ತವೆ ಮತ್ತು ಮೋಕ್ಷವನ್ನು ತಲುಪಲು ಸಹಾಯ ಮಾಡುತ್ತದೆ. ಕರ್ಮ ಮತ್ತು ಧರ್ಮ. ಕರ್ಮವು ಧರ್ಮದ ಭಾಗವಾಗಿದೆ. ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ತನ್ನ ಧರ್ಮವನ್ನು ಅನುಸರಿಸಿ ಕಾರ್ಯಗಳನ್ನು ನಿರ್ವಹಿಸುವನು. ಧರ್ಮವು ಪ್ರತಿಯೊಬ್ಬನ ಜೀವನದಲ್ಲಿ ಕರ್ತವ್ಯಗಳನ್ನು, ನೈತಿಕತೆಗಳನ್ನು ಮತ್ತು ನಿರ್ವಹಣೆಗಳನ್ನು ಸೂಚಿಸುತ್ತದೆ. ಕರ್ಮದ ನೈತಿಕ ಅಂಶ. ಕರ್ಮವು ತತ್ವಶಾಸ್ತ್ರದ ನೈತಿಕ ಅಂಶವನ್ನು ಬಲಪಡಿಸುತ್ತದೆ. ಇದರಿಂದಾಗಿ ಕರ್ಮವು ಒಬ್ಬನ ಜೀವನವನ್ನು ನೈತಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮೌಲ್ಯಗಳಿಂದ ಪೂರ್ತಿಗೊಳಿಸುತ್ತದೆ. ಕರ್ಮ ಮತ್ತು ನೈತಿಕತೆ. ಒಬ್ಬನ ಕರ್ಮವು ಸದ್ಗುಣಗಳ ಮತ್ತು ದುರ್ಗುಣಗಳ ನಿರ್ವಹಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಸದ್ಗುಣಗಳನ್ನು ಪಾಲಿಸುವುದು, ದಯೆ, ಸ್ನೇಹ, ಗೌರವ ಇತ್ಯಾದಿಗಳನ್ನು ಬಲಪಡಿಸುವುದು ಒಳ್ಳೆಯ ಕರ್ಮವನ್ನು ಸೃಷ್ಟಿಸುತ್ತದೆ. ಇದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ನೆಮ್ಮದಿಯನ್ನು, ಶಾಂತಿಯನ್ನು ಮತ್ತು ಸಂತೋಷವನ್ನು ಅನುಭವಿಸುತ್ತಾನೆ. ಹೀಗಾಗಿ ಕರ್ಮವು ತಾತ್ವಿಕ, ಆಧ್ಯಾತ್ಮಿಕ ಮತ್ತು ನೈತಿಕ ಅಂಶಗಳಲ್ಲಿ ಪ್ರಮುಖವಾದುದು. ಇದು ಕೇವಲ ಕ್ರಿಯೆಗಳ ಫಲವಷ್ಟೇ ಅಲ್ಲ, ಅದು ವ್ಯಕ್ತಿಯು ತನ್ನ ಜೀವನವನ್ನು ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಹೇಗೆ ರೂಪಿಸಬಹುದು ಎಂಬುದನ್ನು ಸೂಚಿಸುತ್ತದೆ. ಕರ್ಮವು ಜೀವನದ ಎಲ್ಲಾ ಅಂಶಗಳಿಗೆ ಮಾರ್ಗದರ್ಶಕ ತತ್ವವಾಗಿದೆ. ನೀವು ಈ ಸಂಕ್ಷಿಪ್ತ ವಿವರಣೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ಭಕ್ತಿ ನಾಮ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೆಚ್ಚು ಆಧ್ಯಾತ್ಮಿಕ ವಿಷಯಗಳನ್ನು ತರುವಂತೆ ಮಾಡಬಹುದು. ವೀಕ್ಷಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.